ಎಸ್, ಫೈನಲಿ ರಿಷಬ್ ಶೆಟ್ಟಿ ಮತ್ತು ಪ್ರಶಾಂತ್ ವರ್ಮಾ ಅವರ ನೆಕ್ಸ್ಟ್ ಮೂವಿ ಜೈ ಹನುಮಾನ್ ಸಿನಿಮಾದ ಅಪ್ಡೇಟ್ ಬಂದೇ ಬಿಡ್ತು. ಏನು ಅಂತ ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇಂಟ್ರೋ ಮುಗೀತು, ಸಿನಿಮಾ ಒಳಗೋಗೋಣವಾ? 2024ನಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಹಿಟ್ ಆದಂಥ ಸಿನಿಮಾ ಹನುಮಾನ್. ತೇಜ ಸಜ್ಜಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಮೈಥಾಲಜಿನ ಬ್ಲೆಂಡ್ ಮಾಡಿ ಮಾಡರ್ನ್ ಸೂಪರ್ ಹೀರೋ ಟಚ್ ಇತ್ತು ಈ ಸಿನಿಮಾಗೆ. ಅಂಡ್ ಆಗ ನೋಡಿದಂಥ ಆಡಿಯನ್ಸ್ಗೆ ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ಕೊಡ್ತು. ಸೊ ಆಬ್ವಿಯಸ್ಲಿ ಸಿನಿಮಾದ ರಿಸಲ್ಟ್ ಬ್ಲಾಕ್ ಬಸ್ಟರ್. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲೇನೆ ಸೀಕ್ವಲ್ ಜೈ ಹನುಮಾನ್ ಅಂತ ತೋರಿಸಿದ್ರು. ಕ್ಲೈಮ್ಯಾಕ್ಸ್ ನಲ್ಲಿ ಆಂಜನೇಯ ಸ್ವಾಮಿನ ತೋರಿಸಿದ್ದಾರೆ ಅಂಡ್ ಎಲ್ಲರಿಗೂ ಆ ಪೋರ್ಷನ್ ಇಷ್ಟ ಆಗಿತ್ತು. ನಾವೆಲ್ಲರೂ ಅಂದುಕೊಂಡಿದ್ದು ಈ ಪಾತ್ರನ ರಾಣಾ ದುಗುಬಾಟಿ ಅವ್ರು ಮಾಡ್ತಾರೆ ಅಂತ. ಅಂಡ್ ಹಾಗೇನೆ ಅಫಿಷಿಯಲ್ ವರ್ಕ್ ಕೂಡ ನಡೀತಿತ್ತು. ಬಟ್ ಯಾವಾಗ ಕಾಂತಾರ ರಿಲೀಸ್ ಆಗಿ ರಿಷಬ್ ಶೆಟ್ಟಿ ಅವರು ಡಿವೋಷನಲ್ ಸ್ಟಾರ್ ಪಟ್ಟಾನ ಏರ್ತಾರೋ ಆಗ ಚಿತ್ರತಂಡ ರಾಣಾ ದುಗುಬಾಟಿ ಅವರ ಹೆಸರನ್ನ ಕೈ ಬಿಡುತ್ತೆ. ಅಂಡ್ ರಿಷಬ್ ಶೆಟ್ಟಿ ಅವರು ಹನುಮಾನ್ ಪಾತ್ರದಲ್ಲಿ ಕಾಣಿಸ್ಕೊಂತಾರದಾಗಿ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡ್ತಾರೆ. ಐ ಥಿಂಕ್ ಕಮರ್ಷಿಯಲಿ ಇಟ್ಸ್ ಎ ಗುಡ್ ಚಾಯ್ಸ್. ಮೈತ್ರಿ ಮೂವೀಸ್ ಅವ್ರಿಗೆ ಆಗಿರ್ಬೋದು ಅಥವಾ ರಿಷಬ್ ಶೆಟ್ಟಿ ಅವ್ರಿಗೆ ಆಗಿರ್ಬೋದು. ಪ್ರಶಾಂತ್ ವರ್ಮಾ ಅವರು ಕೂಡ ಒಳ್ಳೆ ಸಕ್ಸಸ್ಫುಲ್ ಡೈರೆಕ್ಟರ್. ಮಾಡಿರುವಂತ ಎಲ್ಲ ಚಿತ್ರಗಳು ಕೂಡ ಆಡಿಯನ್ಸ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಗೆದ್ದಿದ್ದಾವೆ. ಇನ್ನ ರಿಷಬ್ ಶೆಟ್ಟಿ ಅವರು ಕಾಂತಾರ ಅಂತ ದೊಡ್ಡ ಚಿತ್ರನ ಕೊಟ್ಟಾದ್ಮೇಲೆ ಯಾವ ಚಿತ್ರದಲ್ಲಿ ನಟಿಸ್ತಾರೆ ಅಂತ ಕ್ಯೂರಿಯಾಸಿಟಿ ಎಲ್ಲರಿಗೂ ಇತ್ತು. ಅಂಡ್ ರಿಷಬ್ ಶೆಟ್ಟಿ ಅವರಿಗೆ ಜವಾಬ್ದಾರಿ ಕೂಡ ಜಾಸ್ತಿನೇ ಇತ್ತು. ಅವರು ಲಾರ್ಜರ್ ದೆನ್ ಲೈಫ್ ಪಾತ್ರನ ಬಿಟ್ರೆ ಇನ್ಯಾವುದಕ್ಕೂ ಸೂಟ್ ಕೂಡ ಆಗ್ತಾ ಇರ್ಲಿಲ್ಲ. ಅವರ ಲೈನಪ್ ಕೂಡ ಹಾಗೆ ಇದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ನೆಕ್ಸ್ಟ್ ವೆಂಚರ್. ನನ್ನ ಪ್ರಕಾರ 7ರಿಂದ 8 ವರ್ಷ ಈ 2 ಸಿನಿಮಾಗಳಿಗೆ ರಿಷಬ್ ಶೆಟ್ಟಿ ಅವರು ಎಚ್ಚೆಟ್ಟಿರಬೇಕು. ಸೊ ಮೊನ್ನೆ ಅಷ್ಟೇ ನಮ್ಮ ಅಂಜನಾದ್ರಿ ಬೆಟ್ಟದಲ್ಲಿ ಸಿನಿಮಾದ ಮುಹೂರ್ತ ಕೂಡ ಆಗಿದೆ. ನೋಡೋಣ ಎಷ್ಟು ಬೇಗ ಶೂಟಿಂಗ್ ನ ಮುಗಿಸ್ತಾರೆ, ಪೋಸ್ಟ್ ಪ್ರೊಡಕ್ಷನ್ ನ ಮುಗಿಸ್ತಾರೆ ಅಂಡ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಸೊ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಡ್ತೀನಿ.